ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ದೊಡ್ಡ ದೊಡ್ಡ ವಿದ್ವಾಂಸರು ಮುಂದೆ ಕೂತಿದ್ದಾರೆ, ಆದರೆ ಅವರೇ ಸ್ವಯಂ ಮುನ್ನುಗ್ಗಿಸಿದ್ದಾರೆ ಅಂತ ಅನ್ನೋದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಇಲ್ಲೇ ಹೋದರೆ ಕೂಡೋ ಧೈರ್ಯ ಇಲ್ಲ. ಇವತ್ತು ಬೆಳಿಗ್ಗೆ ಸ್ವಲ್ಪ ಭಾಗವತವನ್ನು ನೋಡ್ತಾ ಇದ್ದೆ. ಶ್ಲೋಕಗಳನ್ನು ನೋಡಿದಾಗ ಭಾಗವತದಲ್ಲಿಯ ಸಂದೇಶಗಳು, ಭಾಗವತ ಅರ್ಥವಾಗೋದಿಲ್ಲ, ಆದರೂ ಎಷ್ಟರ್ಥ ಆಗ್ತದೆ ಅಷ್ಟನ್ನೇ ನೋಡಿದರೆ ವೇದವ್ಯಾಸ ದೇವರ ಪರಮಾನುಗ್ರಹ ಎಷ್ಟು ಅಂತ ನಮಗೆ ಅರ್ಥವಾಗ್ತದೆ. ಪೃಥು ಮಹಾರಾಜನ ಪ್ರಸಂಗ. ಪೃಥು ಮಹಾರಾಜನನ್ನು ಅನುಗ್ರಹ ಮಾಡೋದಕ್ಕಾಗಿ ಭಗವಂತ ಬಂದಿದ್ದಾನೆ. 99 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ, 99 ಅಶ್ವಮೇಧ ಯಾಗಗಳು. 100ನೇ ಅಶ್ವಮೇಧ ಯಾಗ ಮಾಡಬೇಕು, ಆದರೆ ಆ ಯೋಗ್ಯತೆ ಇಲ್ಲ ಅನ್ನೋದಕ್ಕಾಗಿ, ಅದನ್ನು ನಿಲ್ಲಿಸೋದಕ್ಕಾಗಿ ಬ್ರಹ್ಮಾದಿ ದೇವತೆಗಳು ಬರ್ತಾರೆ. ದೇವರು ಬರ್ತಾನೆ, ದೇವರು ಬಂದು ಹೇಳ್ತಾನೆ, ನೋಡಪ್ಪ 99 ಯಾಗ ತ್ವಂ ಏಕೋನಶತಕ್ರತುಃ, ನಿನಗಷ್ಟೇ ಬಿರೋದು ಸಾಕು ಅಂತ ಅಂದಾಗ ನಿಲ್ಲಿಸಲಿಕ್ಕೆ ಯಾರಿಗೆ ಮನಸ್ಸಾಗ್ತದೆ ಹೇಳಿ? ಯಾರಿಗೆ ಮನಸ್ಸಾಗ್ತದೆ? ಸುಮ್ಮನೆ ದೃಷ್ಟಾಂತ ಹೇಳಬಾರದು, ಆದರೆ ಸುಲಭವಾಗಿ ಅರ್ಥವಾಗ್ತದೆ ಅಂತ ಅನ್ನೋದಕ್ಕಾಗಿ ಹೇಳ್ತೇನೆ. 99 ರನ್ ಹೊಡೆದಿದ್ದಾನೆ, ಆದರೆ ಕ್ಯಾಪ್ಟನ್ ಬರ್ತಾನೆ, ಇನ್ನೊಂದು ರನ್ ನೀನು ಹೊಡಿಬೇಡ, ಅವನಿಗೆ ಅವಕಾಶ ಕೊಡು ಅಂತ ಹೇಳಿದರೆ ಇವನು ಬಿಡ್ತಾನ? ಇವನು ಬಿಡೋದಿಲ್ಲ. ನನ್ನ ಕೀರ್ತಿ ಅದು, 100 ಹೊಡಿತೇನೆ ಅಂತ ಹೇಳಿ ಅವನಿಗೆ ಹೇಗೆ ಆ ಕೀರ್ತಿ ಕಾಮುಕತೆ ಇರ್ತದೆ. 99 ಯಾಗ ಮಾಡಿದ್ದಾನೆ. ಇಂದ್ರ ಅಶ್ವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಮಗ ಹೋಗಿ ಕುದುರೆಯನ್ನು ತರ್ತಾನೆ, ಮಾಡಲಿಕ್ಕೆ ಅವಕಾಶ ಇದೆ ಅವನಿಗೆ. 99 ಯಾಗ ಮಾಡಿದವನಿಗೆ 100ನೇದ್ದು ಮಾಡಲಿಕ್ಕಾಗೋದಿಲ್ವಾ? ಆದರೆ ದೇವರು ಬರ್ತಾನೆ, ಪರಮಾತ್ಮ ಬರ್ತಾನೆ, 100ನೇ ಯಾಗ ನೀನು ಮಾಡಬೇಡ ಅಂತ ಹೇಳ್ತಾನೆ. ಹೇಳಿದಾಗ ದೇವರ ಆಜ್ಞೆ ಆದ ಮೇಲೆ ಇನ್ನೇನು ಏನಾದರೂ ಇದೆಯಾ? ದೇವರ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕಿಂತಲೂ ದೊಡ್ಡದಾದ ಯಜ್ಞ, ದೊಡ್ಡದಾದ ಯಾಗ ಬೇರೆ ಏನಾದರೂ ಇದೆಯಾ? ಇಲ್ಲ ಅನ್ನೋದಕ್ಕಾಗ ಆ ಕ್ಷಣದಲ್ಲಿ ನಿಲ್ಲಿಸಿಬಿಡ್ತಾನೆ ಪೃಥು ಮಹಾರಾಜ ಯಾಗ. ದೇವರಿಗೆ ಬಹಳ ಸಂತೋಷವಾಗ್ತದೆ. ದೇವರ ಮಾತನ್ನು ಕೇಳುವವರು ಅಂತ ಅಂದರೆ ದೇವರಿಗೆ ಬಹಳ ಪ್ರೀತಿ. ಅದರಲ್ಲಿ 99ರ ಅಂಚಿನಲ್ಲಿ ಇದ್ದಾನೆ. 100 ಅರ್ಧ ಆಗಿ ಹೋಗಿದೆ ಆಗಲೇ. 100ನೇದ್ದು ಇನ್ನೇನು ಬಹಳ ಹೊತ್ತಿಲ್ಲ ಮಾಡಲಿಕ್ಕೆ, ಬಹಳ ಶ್ರಮವೂ ಬೇಕಾಗಿಲ್ಲ. 99 ಮಾಡಿದವನಿಗೆ 1 ಮಾಡಲಿಕ್ಕೆ ಏನು ಕಷ್ಟ? ಆದರೆ ಅಂಥ ಸಂದರ್ಭದಲ್ಲಿ ಇದ್ದಾಗ ದೇವರು ಬರ್ತಾನೆ, ಮಾಡಬೇಡ ಅಂತಂತ. ಯಾರಿಗೆ ಮಾಡಬಾರದು, ಬಿಡಬೇಕು ಅಂತ ಅನ್ನಿಸ್ತದೆ ಹೇಳಿ? ಆದರೆ ಆಗಿಂದಾಗಲೇ ಬಿಟ್ಟು ಬಿಡ್ತಾನೆ. ಆ ಸಂದರ್ಭದಲ್ಲಿ ಭಗವಂತ ತುಂಬ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ. ಪೃಥು ಮಹಾರಾಜನ ಇದೆ ಅವನ ವೈಶಾಲ್ಯ. ಪೃಥು ಅಂದರೆ ವಿಶಾಲ ಅಂತ ಅರ್ಥ, ದೀರ್ಘ ಅಂತ ಅರ್ಥ. ಏನು ದೀರ್ಘ? ನಮ್ಮ ಹಾಗೆ ಬಹಳ ದಪ್ಪ ಇದ್ದ ಅಂತ ಅರ್ಥ ಅಲ್ಲ. ಪೃಥು ಅಂತ ಅಂದರೆ ಅವನು ತೆಳ್ಳಗೆ ಇದ್ದ, ಆದರೆ ಅವನ ಮನಸ್ಸು ಪೃಥುವಾಗಿತ್ತು. ಅವನ ಮನಸ್ಸು ಬಹಳ ದೀರ್ಘವಾಗಿತ್ತು. ಇದೇ ದೀರ್ಘವಾಗಿರೋದು ಅಂದರೆ ದೇವರು ಹೇಳಿದ್ದಾನೆ, ನಾನು ಮಾಡೋದಿಲ್ಲ. ಇದೇನಿದೆಯಲ್ಲ, ಇದು ಭಾರೀ ದೊಡ್ಡದಾದ ಸಾಧನೆ ಇದೆ. ದೇವರಂತಾನೆ, ವರಂಚ ಮತ್ಕಂಚನ ಮಾನವೇಂದ್ರ ವೃಣೀಶ್ವತೇಹಂ ಗುಣಶೀಲಯಂತ್ರಿತಃ ನಾಹಂ ಮಖೈಃ ತೇ ಸುಲಭಃ ತಪೋಭಿಃ ಯೋಗೇನ ವಾಯಃ ಸಮವೃತ್ತವರ್ತಿ. ಪೃಥು ಮಹಾರಾಜ, ನೀನು 100 ಯಾಗ ಮಾಡಿದರೆ ನಾನು ಸಂತೋಷ ಪಡೋದಿಲ್ಲ, ನೀನು ತಪಸ್ಸು ಮಾಡಿದರೆ ನಾನು ಸಂತೋಷ ಪಡೋದಿಲ್ಲ, ಯೋಗವನ್ನು ಮಾಡಿದರೆ ಸಂತೋಷ ಪಡೋದಿಲ್ಲ, ಆದರೆ ನಿನ್ನ ಗುಣ ಮತ್ತು ಶೀಲ ಇವೇನಿದೆಯಲ್ಲ, ಇವೆರಡರಿಂದ ನಾನು ಸಂತೋಷ ಪಡ್ತೇನೆ. ಗುಣ ಯಾವುದು? ಗುಣ ಅಂತಂದರೆ ನಿಜವಾದ ಗುಣ ಭಕ್ತಿ. ಆ ಭಕ್ತಿ ಎಂಬ ಗುಣ ಬೆಳೀಬೇಕಾದರೆ ಶೀಲ ಬೇಕು. ಹೀಗಾಗಿ ನನ್ನನ್ನು ಕಟ್ಟಿ ಹಾಕಬೇಕಾದರೆ, ಈಗ ನೋಡಿ, ಯಜ್ಞ ಇದೆ, ಯಜ್ಞದಿಂದ ಯಾರನ್ನಾದರೂ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಹೊರಗೆ ಹಾಕ್ಲಿಕ್ಕೆ ಸಾಧ್ಯವಿದೆ, ಬಹಳ ಹೊಗೆ ಎಬ್ಬಿಸಿದರೆ ಅಷ್ಟೇ. ಆದರೆ ಕಟ್ಟಿ ಇಲ್ಲೇ ಅವರನ್ನು ಇರಿಸೋ ಹಾಗಲಿಕ್ಕೆ ಸಾಧ್ಯವಿದೆ? ಇಲ್ಲ. ಯಜ್ಞ ಆಗಲಿ ಅಥವಾ ತಪಸ್ಸಾಗಲಿ ಯೋಗವಾಗಲಿ ಯಾರನ್ನು ಕಟ್ಟೋದಕ್ಕಾಗಿ ಉಪಯೋಗ ಬೀಳೋದಿಲ್ಲ. ಕಟ್ಟೋದಕ್ಕಾಗಿ ಏನು ಬೇಕು? ಕಟ್ಟೋದಕ್ಕಾಗಿ ಏನು ಬೇಕು? ದಾರ ಬೇಕು, ಹಗ್ಗ ಬೇಕು. ಹಗ್ಗ ದಾರ ಇದ್ರೆ ಕಟ್ಲಿಕ್ಕೆ ಆಗ್ತದೆ, ಇಲ್ಲೇ ಹೋದರೆ ಕಟ್ಲಿಕ್ಕೆ ಆಗೋದಿಲ್ಲ. ಇವು ಗುಣ ಅಲ್ಲ. ಇವು ಯಜ್ಞ ಆಗಲಿ ತಪಸ್ಸಾಗಲಿ ಅಥವಾ ಯೋಗಾದಿಗಳಾಗಲಿ ಗುಣ ಅಲ್ಲ. ಗುಣ ಅಂದರೆ ಹಗ್ಗ ಅಂತ ಅರ್ಥ ಸಂಸ್ಕೃತದಲ್ಲಿ.
ಗುಣ ಅಂದರೆ ದಾರ ಅಂತ ಅರ್ಥ, ಗುಣ ಅಂದರೆ ಹಗ್ಗ ಅಂತ ಅರ್ಥ. ದೇವರನ್ನು ಕಟ್ಟಿ ಹಾಕುವುದಕ್ಕಾಗಿ ಕರ್ಮಗಳು ಬೇಕಾಗಿಲ್ಲ, ದೇವರನ್ನು ಕಟ್ಟಿ ಹಾಕಬೇಕಾದ್ರೆ ಗುಣ ಬೇಕು ಅಂತ ಹೇಳ್ತಾರೆ ಭಾಗವತದಲ್ಲಿ. ಹೀಗಾಗಿ ಆ ಗುಣ ನಿನ್ನಲ್ಲಿ ಇದೆ, ಯಾವುದು ಭಕ್ತಿ ಎಂಬ ಗುಣ ನಿನ್ನಲ್ಲಿ ಇದೆ, ನನ್ನನ್ನು ಕಟ್ಟಿ ಹಾಕಿ ಬಿಟ್ಟಿದ್ದೆ. ಇನ್ಮೇಲೆ ಈ ಯಜ್ಞ ಯಾಗ ಇವೆಲ್ಲ ಯಾಕೆ ಬೇಕು ಅಂತಾನೆ, 100ನೇ ಯಜ್ಞ ಯಾಕೆ ಬೇಕು, ಅದು ಬೇಕಾಗಿಲ್ಲ, ಗುಣ ಇದೆಯಲ್ಲ ಸಾಕು ಅಂತ ಪರಮಾತ್ಮ ಹೇಳಿಬಿಡ್ತಾನೆ. ಆದ್ದರಿಂದಾಗಿ ಮತ್ತೆ ಈ ಯಾಗವನ್ನು ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳಿದಾಗ ಬಿಟ್ಟು ಬಿಡ್ತಾನೆ. ವರ ಕೇಳು ಅಂತ ದೇವರು ಹೇಳ್ತಾನೆ. ವರ ಕೇಳು ಅಂತ ಹೇಳಿದಾಗ ಪೃಥು ಮಹಾರಾಜ ಹೇಳುವ ಮತ್ತೊಂದು ಸುಂದರವಾದ ಮಾತು, ವರಾನ್ ವಿಭೋ ತ್ವದ್ವರದೇಶ್ವರಾದ್ಬುಧ ಕಥಂ ವೃಣೀತೆ ಗುಣವಿಕ್ರಿಯಾತ್ಮನಾಂ ಯೇ ನಾರಕಾಣಾಮಪಿ ಸಂತಿ ದೇಹಿನಾಂ ತಾನೀಶ ಕೈವಲ್ಯಪತೇರ್ವ್ರಣೀತಕಃ. ದೇವರಂತ ಪೃಥು ಮಹಾರಾಜ ಭಗವಂತನಿಗೆ ಹೇಳ್ತಾನೆ, ಕೇಳು, ಏನಾದರೂ ಕೇಳಿಕೋ, ಏನಾದರೂ ಅಪೇಕ್ಷೆ ಮಾಡು, ಏನಾದರೂ ಅಪೇಕ್ಷಿಸು, ಇಚ್ಛೆ ಮಾಡು, ಏನನ್ನಾದರೂ ಕೇಳಿಕೋ ಅಂತ ಅಂದಾಗ ಪೃಥು ಮಹಾರಾಜ ಹೇಳ್ತಾನೆ, ಈ ಕೇಳೋದು, ಕೋರಿಕೊಳ್ಳೋದು, ಕೋರಿಕೆಗಳು ಅಂತ ಅನ್ನೋದೇನಿದೆ ಅಲ್ಲ, ಯಾರಿಗಿರೋದಿಲ್ಲ, ಇದು ಪ್ರತಿಯೊಬ್ಬರಿಗೂ ಇರ್ತದೆ. ಕೋರಿಕೆ ಅಂತನ್ನೋದು ಇದು ನರಕ ಅಂತ ಅಂತಾನೆ ಯಾರು, ಪೃಥು ಮಹಾರಾಜ. ವಿಷಯಗಳನ್ನು ಕೋರಿಕೊಳ್ಳೋದು ಅದು ನರಕಕ್ಕೆ ಸಾಧನ, ಒಂದಾ ಸಂಸಾರಕ್ಕೆ ಸಾಧನ. ಯಾರಿಗೆ ಕೋರಿಕೆ ಇರೋದಿಲ್ಲ ಅವನು ಹೇಳ್ತಾನೆ, ಏ ನಾರಕಾಣಾಮಪಿ ಸಂತಿ. ಕೋರಿಕೆಗಳು ಯಾರಿಗಿಲ್ಲ, ನರಕದಲ್ಲಿದ್ದವರಿಗೂ ಕೋರಿಕೆಗಳಿವೆ. ಆದರೆ ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ ಕಾರಣ ಅಂತ ಹೇಳ್ತಾ ಇದ್ದಾನೆ ಪೃಥು ಮಹಾರಾಜ. ಕೋರಿಕೆಗಳಿದ್ದವರು ಎಲ್ಲಿರ್ತಾರೆ, ನರಕದಲ್ಲಿರ್ತಾರೆ. ನರಕದಲ್ಲಿದ್ದವರಿಗೆ ಕೋರಿಕೆಗಳಿರ್ತವೆ. ಹಾಗಾದರೆ ನಾವು ಈ ಸಂಸಾರದಲ್ಲಿದ್ದಾಗೂ ಮತ್ತೆ ನಾವು ವಿಷಯಗಳನ್ನೇ ಕೋರಿಕೊಂಡರೆ, ಬೇಡಿಕೊಂಡರೆ ನಮಗೆ ಒಂದ ನರಕ ಮತ್ತೆ ಇದೇ ಸಂಸಾರವಾಗೋದು ಖಚಿತ ಅನ್ನೋದಕ್ಕಾಗಂತಹ ನರಕಪ್ರಾಯವಾದ ಕೋರಿಕೆಗಳನ್ನು ನಾನು ಬೇಡೋದಿಲ್ಲ ಅಂತ ಅಂತಾರೆ. ಈ ಮಾತನ್ನು ಶ್ರೀಪಾದರಾಜರು ಎಷ್ಟು ಅದ್ಭುತವಾಗಿ ತಾವು ಒಂದು ಹಾಡಿನಲ್ಲಿ ಅನುವಾದ ಮಾಡಿದ್ದಾರೆ ಅಂತ ಅಂದರೆ ನಿಮಗೆಲ್ಲ ಗೊತ್ತು. ಬೇಡತಕ್ಕದು ದೇವ, ಬೇಡತಕ್ಕದು ದೇವ, ನಾನು ಬೇಡ್ತೇನೆ, ಬೇಡುವೆನು ನಾನೊಂದು, ಬೇಡತಕ್ಕದು ದೇವ ನೀಡೆನೆಂಬುದು ನಿನ್ನ ಮನದಳುಂಟೆ. ಬಹಳ ಸುಂದರವಾಗಿ ಭಗವಂತನಿಗೆ ಕೇಳಿಕೊಳ್ತಾರೆ. ಬೇಡುವೆನು ನಾನಿಂದು, ಬೇಡು ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ಅವಶ್ಯವಾಗಿ ಬೇಡ್ತೇನೆ. ನಾನು ಬೇಡೋದು ಒಂದೇ, ಇಂದು ನಾನು ಒಂದೇ ಬೇಡ್ತೇನೆ, ಬೇಡುವೆನು ನಾನಿಂದು. ಆದರೆ ಅದನ್ನು ಬೇಡಲೇಬೇಕು ಅಂತ ಶ್ರೀಪಾದರಾಜರು ಹೇಳ್ತಾರೆ. ಬೇಡತಕ್ಕದು ದೇವ ನೀಡೆನೆಂಬುದು ನಿನ್ನ ಮನದೊಳಂತೆ. ಕೊಡೋದಿಲ್ಲ ಅಂತ ನಿನ್ನ ಮನಸ್ಸೊಳಗಿದೆಯಾ, ಇಟ್ಕೊಳ್ಬೇಡ ಅಂತ ಶ್ರೀಪಾದರಾಜರು ಪ್ರಾರ್ಥನೆ ಮಾಡ್ತಾರೆ. ಮೂಡಲಾದ್ರಿ ಒಡೆಯ ಗೋಪಾಲದಾಸರು, ಮೂಡಲಾದ್ರಿ ಒಡೆಯ ಗೋಪಾಲ ವಿಠಲ ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಯಾರ್ಯಾರ್ಯಾರ್ಯಾರಿಗೂ ನಾನು ಬೇಡಬಾರದು, ಭೀಮಸೇನ ದೇವರ ಸಿದ್ಧಾಂತ ಅದು, ಯಾರಿಗೂ ಬೇಡಬಾರದು, ಅಂಥ ಯೋಗ್ಯತೆ ನನಗೆ ಕರುಣಿಸು ಅಂತ ಹೇಳಿ ಗೋಪಾಲದಾಸರು ತುಂಬ ಸುಂದರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಎಲ್ಲಿದೋ ಅಲ್ಲ ಮಾತು, ಅದು ಭಾಗವತದಲ್ಲಿ ಬಂದದ್ದು. ಇವರು ಹೇಳ್ತಾರೆ, ನರಕದಲ್ಲಿ ಇದ್ದವರು ಬೇಡಿಕೊಳ್ತಾರೆ, ಕೋರಿಕೆಗಳು ಅವರಿಗೆ ಇರಬೇಕು, ಕೋರಿಕೆಗಳಿಂದ ನರಕವಾಗ್ತದೆ ಅನ್ನೋದಕ್ಕಾಗಿ ಅಂಥದ್ದು ನನಗೆ ಬೇಡ ಅಂತ ತುಂಬ ಸುಂದರವಾಗಿ ಹೇಳ್ತಾರೆ. ನೀನು ಯಾರು, ಕೈವಲ್ಯ ಪತಿ ನೀನು, ಮೋಕ್ಷವನ್ನೇ ಕೊಡುವ ದೊರೆ ನೀನು ಬಂದಾಗ ನರಕಕ್ಕೆ ಸಾಧನವಾದ ಕೋರಿಕೆಗಳನ್ನು ನಾನು ಬೇಡಬೇಕಾ ದೇವರೇ ಪರಮಾತ್ಮ. ಪೃಥು ಮಹಾರಾಜ ನೋಡಿ, ಇದು ವೈಶಾಲ್ಯ, ಅವನ ಮನಸ್ಸಿನಲ್ಲಿರುವ ಪ್ರಾರ್ಥನೆಯ ವೈಶಾಲ್ಯ. ಏನು ಪ್ರಾರ್ಥನೆ ಮಾಡಬೇಕು, ಏನು ಬೇಡಬೇಕು, ಏನು ಬಿಡಬೇಕು ಅನ್ನೋದನ್ನು ಭಾಗವತ ಎಷ್ಟು ಅದ್ಭುತವಾಗಿ ಕಲಿಸ್ತದೆ ಅಂತ ಅಂದರೆ ಈ ರೀತಿಯಾಗಿ ಹೇಳ್ತಾರೆ. ಪರಮಾತ್ಮ ಮಂತೆ ಅಂತಾನೆ, ಸಾಧುತೇ ವಸಿತಂ ರಾಜನ್ ಆಶಾಸ್ತೆ ನ ಯದಾಶಿಷಃ ಸ್ವರ್ಗಾಪವರ್ಗ ನರಕಾನ್ ಸಮಂ ಪಶ್ಯತಿ ಮತ್ಪರಃ ಪ್ರೀತೋಹಂ ತೇ ಮಹಾರಾಜ ರೋಷಂ ದುಸ್ತ್ಯಜಂ ಅತ್ಯಜಃ ಶ್ರದ್ಧಾನಃ ಮದಾದೇಶಂ ತನ್ಮಹ್ಯಂ ಪರಮಾರ್ಹಣಂ. ಸುತ್ತಮುತ್ತ ಇದ್ದವರು ನಮ್ಮಂಥವ್ರು ಇರಬೇಕು, ಅವ್ರು ಅಂದಿರಬೇಕು, ಇನ್ನೇನು ವರ ಕೊಡಲಿಕ್ಕೆ ಬಂದಿದ್ದಿ, ಪಾಪ 100ನೇ ಯಾಗ ಮಾಡ್ತಾ ಇದ್ದ, ಬಂದು ಕಲ್ಲು ಹಾಕಿದಿ 100ನೇ ಯಜ್ಞಕ್ಕೆ, ಕಲ್ಲು ಹಾಕಿ ಬೇಡಬೇಕಾದ ವರಗಳನ್ನು ಕೇಳು ಅಂತ ಹೇಳ್ತಾ ಇದ್ದೀಯಲ್ಲ ನಿನ್ನ ದೇವರ. ನಾವೆಲ್ಲ ಅಂತೀವಲ್ಲ, ಯಾರಾದರೂ ನಮ್ಮ ಬಂಧು ಬಳಗ ಹೋದರೆ ಅಥವಾ ನಮಗೆ ಬೇಡಾದದ್ದಾಗಿಬಿಟ್ರೆ ನೀನು ದೇವರ ನೀನು ಅಂತ ಅಂತೀವಲ್ಲ. ಅವನ ಸುತ್ತಮುತ್ತ ನಮ್ಮಂಥವ್ರು ಬೇಕಾದಷ್ಟು ಇದ್ವಿ ಅನ್ನೋದಕ್ಕಾಗಿ ಯಾರಾದರೂ ಅಂದಿರಬೇಕು. ಬಂದು ಪಾಪ 100ನೇ ಯಜ್ಞ ಮಾಡ್ತಾ ಇದ್ದ, ಅರ್ಧಕ್ಕೆ ಬಂದು ನಿಲ್ಲಿಸಿದೆ, ಬೇಡ ಅಂತ ನೀನು ಹೇಳಿಬಿಟ್ಟು ನೀನು ದೇವರ ನೀನು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ
ಆವಾಗ ದೇವರು ಹೇಳ್ತಾನೆ, ಸರಿ ಯಜ್ಞ ಮಾಡ್ತಾ ಇದ್ದಿ, ಯಾಕೆ ಮಾಡ್ತಾ ಇದ್ದಿ ಯಜ್ಞ? ನನ್ನ ಪೂಜೆ ಅಂತ ಮಾಡ್ತಾ ಇದ್ದಿ ತಾನೇ. ಅಧಿಕ ಮಾಸ ಅನೇಕ ವ್ರತಗಳನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ. ನಾವು ಪಾರಣ ವ್ರತ, ಧಾರಣ ಪಾರಣ ಇಲ್ಲ, ಪ್ರತಿನಿತ್ಯ ಪಾರಣ ವ್ರತ ನಾವು ಇಟ್ಕೊಂಡಿದ್ದೇವೆ. ಆದರೆ ಧಾರಣ ಪಾರಣ ವ್ರತ ಮತ್ತು ವಿಷ್ಣು ಪಂಚಕ, ಏಕಭುಕ್ತ, ನಕ್ತ ಭೋಜನ, ಹೀಗೆ ಅನೇಕ ವ್ರತಗಳನ್ನು ಅನೇಕ ವಿದ್ವಾಂಸರು ಮಾಡ್ತಾ ಇದ್ದಾರೆ. ಈ ಪಾರಣ, ವ್ರತ, ನಿಯಮ, ಉಪವಾಸ, ಯಜ್ಞ, ಯಾಗ ಇದನ್ನು ಮಾಡೋದು ಯಾಕೆ? ದೇವರು ಹೇಳ್ತಾರೆ, ಇವೆಲ್ಲ ಮಾಡೋದು ಯಾಕೆ? ನನ್ನ ಪೂಜೆ ಅಂತ ತಾನೇ ಅದನ್ನೆಲ್ಲ ಮಾಡೋದು. ನನ್ನ ಪೂಜೆ ಅಂತ ಮಾಡೋದು ತಾನೇ. ಮಾಡೋದಿಷ್ಟೇ ನನ್ನ ಪೂಜೆ ಅಲ್ಲ, ಬಿಡೋದು ನನ್ನ ಪೂಜೆ ಅಂತ ದೇವರಿಗೆ ಹೇಳ್ತಾನೆ. ನಾವು ಹಾಗೆ ತಿಳಿದಿದ್ದೇವೆ, ಮಾಡೋದಿಷ್ಟೇ ನನ್ನ ಪೂಜೆ ಅಂತ. ಆದರೆ ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾನೆ, ಯಜ್ಞ ಮಾಡೋದಿಷ್ಟೇ ದೇವರ ಪೂಜೆ ಅಲ್ಲ, ಯಜ್ಞವನ್ನು ಬಿಡೋದು ದೇವರ ಪೂಜೆ ಅಂತ ಅಂತಾನೆ. ಯಾವಾಗ? ದೇವರು ಬೇಡ ಅಂತ ಅಂದಾಗ. ನೀನು ಮಾಡಬೇಡ ಅಂತ ದೇವರಂದಾಗ ಯಜ್ಞ ನಾನು ಮಾಡಲಿಲ್ಲ ಅಂತಂದರೆ ಅದೊಂದು ದೇವರ ಪೂಜೆ. ನೀನು ವೇದ ಓದಬೇಡ ಅಂತ ದೇವರಂದಾಗ ವೇದ ಓದದೇ ಇದ್ದರೆ ಅದೊಂದು ದೇವರ ಪೂಜೆ. ನೀವು ವಿಷ್ಣು ಸಹಸ್ರನಾಮ ಅನ್ನಬೇಡಿ ಅಂತ ದೇವರಂದಾಗ ಅದನ್ನು ಅನ್ನದೇ ಇದ್ದರೆ ಅದೊಂದು ದೇವರ ಪೂಜೆ. ವಿಷ್ಣು ಸಹಸ್ರನಾಮ ಅಂದ್ರೇನೆ ದೇವರ ಪೂಜೆ ಅಂತ ನಾವು ತಿಳಿದಿರ್ತೇವೆ. ಆದರೆ ಅದು ಪೂಜೆ ಆಗೋದಿಲ್ಲ, ಅದು ಅವಮಾನ ಆಗ್ತದೆ ದೇವರಿಗೆ. ಅದು ಉಪಚಾರವಾಗುವುದಿಲ್ಲ, ಅದು ಅಪಚಾರವಾಗ್ತದೆ. ಅದು ಯಾಕೆ? ದೇವರು ಹೇಳಿಲ್ಲ, ಮಾಡು ಅಂತ ಹೇಳಿದ್ದಾನೇನು? ಬೇಡ ಅಂತ ಅಂದಿದ್ದಾನೆ. ಯಾವುದನ್ನು ಬೇಡ ಅಂತ ಅಂದಿದ್ದಾನೆ ಅದನ್ನು ಬಿಟ್ಟರೆ ಬಿಡೋದು ಒಂದು ದೇವರ ಪೂಜೆ ಅಂತ ಹೇಳ್ತಾನೆ ಪರಮಾತ್ಮ. ಭಗವಂತ ಬರ್ತಾನೆ, ಇಂದ್ರನ ಮೇಲೆ ಬಹಳ ಸಿಟ್ಟಿತ್ತಂತೆ, ರೋಷ ಇತ್ತಂತೆ ಪೃಥು ಮಹಾರಾಜನಿಗೆ. ಯಜ್ಞ ಮಾಡ್ತಾ ಇದ್ರೆ ಬಂದು ಕೆಡಿಸ್ತಾ ಇದ್ದಾನೆ ಇಂದ್ರ ಅಂತ ಹೇಳಿ ರೋಷ ಇತ್ತಂತೆ. ದೇವರು ಬರ್ತಾನೆ, ನಿನಗಿಂತಲೂ ದೊಡ್ಡ ದೇವತೆಯಪ್ಪ ಇಂದ್ರ, ಇಂದ್ರನ ಮೇಲೆ ರೋಷ ಮಾಡಬೇಡ, ಕ್ರೋಧ ಮಾಡಬೇಡ, ಸಿಟ್ಟು ಮಾಡಬೇಡ ಅಂತ ಬಂದು ದೇವರು ಒಂದು ಮಾತು ಹೇಳಿದಾಗ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಪರಮಾತ್ಮ. ಪ್ರೀತೋಹಂತೆ ಮಹಾರಾಜ ರೋಷಂ ದುಸ್ತ್ಯಜ ಮತ್ಯಜ. ರೋಷವನ್ನು ಬಿಡೋದು ಎಷ್ಟು ಕಷ್ಟ, ಬಹಳ ಕಷ್ಟ, ನನಗೆ ಗೊತ್ತಿದೆ ಅಂತಾನೆ ದೇವರು. ಯಾಕೆಂದರೆ ರೋಷ ಬಿಡುವವರನ್ನೆಲ್ಲ ನಾನು ನೋಡಿದ್ದೇನೆ, ಎಷ್ಟು ಕಷ್ಟಪಡ್ತಾರೆ ಕ್ರೋಧ ಬಿಡಲಿಕ್ಕೆ ನನಗೆ ಗೊತ್ತು ಅಂತ. ಸಿಟ್ಟು ಬಾರದೇ ಇರೋದು ಬಹಳ ಕಷ್ಟ ಅಲ್ಲ, ಸಿಟ್ಟಿಗೆ ಬರದೇ ಇರೋದು ಬಹಳ ಕಷ್ಟ ಅಲ್ಲ. ಕೆಲವರ ಸ್ವಭಾವ ಇರ್ತದೆ ಸಿಟ್ಟಿಗೆ ಬರೋದೇ ಇಲ್ಲ, ಆದರೆ ಸಿಟ್ಟು ಬಂದಾಗ ಬಿಡೋದೇನಿರ್ತದಲ್ಲ ಆಗ್ತದ. ಸಿಟ್ಟು ಬಂದಾಗ ಬಿಡೋದು ಬಹಳ ಕಷ್ಟ. ದೇವರಂತಾನೆ ಆಗೋದೇ ಇಲ್ಲ ಅಂತ ನಮಗೆ ಬೇಕಾದಷ್ಟು ಸಲ ಸಿಟ್ಟು ಬರ್ತಿರ್ತದೆ, ಪ್ರಯತ್ನ ಮಾಡಿ ನೋಡೋಣ. ಸಿಟ್ಟು ಬಂದಾಗ ಹೆಂಡತಿಯನ್ನೋ ಮಕ್ಕಳನ್ನೋ ಸಿಟ್ಟಿನಿಂದ ಬೈತಾ ಇರ್ತೇವೆ, ಬೇಡಪ್ಪ ಬಿಟ್ಬಿಡೋಣ ರೋಷವನ್ನು ಅಂತ ಅಂದರೆ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಆಗ್ತದ? ರೋಷ ಆಗೋದಿಲ್ಲ. ದೇವರಂತಾನೆ ನೋಡ್ರಿ, ಗುಣವನ್ನು ಹೇಗೆ ಮೆಚ್ಚಿಕೊಳ್ತಾನೆ ಪರಮಾತ್ಮ, ಎಷ್ಟು ಕರುಣಾವಾಗಿದ್ದಾನೆ ಭಗವಂತ ಅಂತ ಅನ್ನೋದನ್ನು ಈ ಮಾತುಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳು ವಿಷ್ಣು ಸ್ತುತಿಯಲ್ಲಿ ಒಂದು ಸುಂದರವಾದ ಸಾಲು, ಒಂದು ಸುಂದರವಾದ ಪದವನ್ನು ಪ್ರಯೋಗ ಮಾಡ್ತಾರೆ ದೇವರಿಗೆ. ಬಹುಶಃ ಆ ಮಾತನ್ನು ನಾನು ಎಲ್ಲಿಯೂ ನೋಡಿಲ್ಲ, ಆದರೆ ಸತ್ಯಸಂಧರು ಬಹಳ ಅಪರೂಪವಾಗಿ ಪ್ರಯೋಗ ಮಾಡ್ತಾರೆ. ದೇವರಿಗೆ ಸಂಬೋಧನೆ ಮಾಡ್ತಾರೆ. ಏನಂತ? ಶ್ರಮ ಸ್ತೋಮ ಪ್ರೇಮನ್ನಂತ ಪರಮಾತ್ಮನಿಗೆ ಸಂಬೋಧನೆ ಮಾಡ್ತಾನೆ. ಭಗವಂತ ನಾವು ಮಾಡೋ ಪೂಜೆಯನ್ನು ಪ್ರೀತಿಸ್ತಾನೆ ಅಲ್ಲ, ಪೂಜೆಯನ್ನು ಪ್ರೀತಿಸ್ತಾನೆ ಇಲ್ಲ ಅಂತ ಅಲ್ಲ, ಆದರೆ ನಾವು ಪೂಜೆ ಮಾಡುವ ಹಿಂದೆ ಶ್ರಮ ಏನಿದೆಯಲ್ಲ ಆ ಶ್ರಮವನ್ನು ಪ್ರೀತಿಸ್ತಾನಂತೆ ಪರಮಾತ್ಮ. ಏನು ಭಗವಂತನ ಕಾರುಣ್ಯ ಇದೆಯಲ್ಲ, ಆ ಸತ್ಯಸಂಧರು ಅದನ್ನು ಹೇಗೆ ಗುರುತಿಸಿಕೊಂಡಿದ್ದಾರೆ ನೋಡಿ. ದೇವರು ನಮ್ಮನ್ನು ಹೇಗೆ ಗುರುತಿಸಿಕೊಳ್ತಾನೆ, ನಮ್ಮಲ್ಲಿಯೇ ಯಾವುದನ್ನು ಭಗವಂತ ಪ್ರೀತಿಸ್ತಾನೆ ಅಂತ ಅಂದಾಗ ನಾವಂತ ಇರ್ತೀವಲ್ಲ, ಬೇಕಾದಷ್ಟು ಕಷ್ಟಪಡ್ತೇವೆ, ಆದರೆ ನಮ್ಮ ಕಷ್ಟವನ್ನು ನೋಡೋದೇ ಇಲ್ಲ, ನಮ್ಮ ದೊಡ್ಡವರು ಅಂತ ನಾವಂತ ಇರ್ತೀವಲ್ಲ, ನಾವು ಅಪವಾದವನ್ನು ಹಾಕ್ತಾ ಇರ್ತೀವಲ್ಲ. ಆದರೆ ದೇವರು ಭಗವಂತನ ಗುಣ ಏನು ಅಂದರೆ ಒಂದಲ್ಲ, ಶ್ರಮಸ್ತೋಮ. ಸ್ತೋಮ ಅಂದರೆ ಸಮೂಹ ಅಂತ ಅರ್ಥ. ನಾವು ಮಾಡುವ ಪ್ರತಿಯೊಂದು ಕರ್ಮದ ಹಿಂದೆ ಇರುವ ನಮ್ಮ ಶ್ರಮವನ್ನು ಪರಮಾತ್ಮ ಪ್ರೀತಿಸ್ತಾನಂತೆ, ಅದನ್ನು ಪ್ರೇಮ ಮಾಡ್ತಾನಂತೆ, ಬೇಕು ಬೇಕು ಅಂತ ಅಂತಾನಂತೆ, ಇದೇ ಶ್ರಮ ಬೇಕು ಅಂತ ಅಂತಾರಂತೆ. ಅನ್ನೋದಕ್ಕಾಗಿಯೇನೋ ದಾಸರಂತಾರೆ, ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಯಾಕೆ? ನಾನು ಬರೀ ಪೂಜೆ ಮಾಡಿದರೆ ನಿನಗೆ ಇಷ್ಟ ಅಲ್ಲ, ನಾನು ಶ್ರಮ ಪಟ್ಟರೆ ನಿನಗೆ ಹೆಚ್ಚು ಪ್ರೀತಿ ಅನ್ನೋದಕ್ಕಾಗವರಂತಾರೆ, ದುಡಿಸಿಕೊಳ್ಳೋ ನನ್ನನ್ನು, ಬೇಕಾದಷ್ಟು ದುಡಿಲಿಕ್ಕೆ ಸಿದ್ಧ ಇದ್ದೇನೆ, ಬೇಕಾದಷ್ಟು ಶ್ರಮ ನನಗೆ ಆಗಲಿ, ನಾನು ಸಿದ್ಧ ಇದ್ದೇನೆ ಅಂತ ರೀತಿಯಾಗಿ ದಾಸರು ಹೇಳ್ತಾರೆ, ಅವರು ಹೇಳ್ತಾರೆ. ಅನ್ನೋದಕ್ಕಾಗಿ ಕ್ರೋಧವನ್ನು ಬಿಡೋದು ಎಷ್ಟು ಶ್ರಮ, ಕ್ರೋಧವನ್ನು ಬಿಡೋದು ಎಷ್ಟು ಕಷ್ಟ. ಆದರೆ ದೇವರಂತಾರೆ ನೋಡ್ರಿ, ಆ ಸತ್ಯಸಂಧರ ಮುಂತಾದ ಮಹಾನುಭಾವರೆಲ್ಲ ಈ ಭಾಗವತ, ಮಹಾಭಾರತ ಇವುಗಳನ್ನೆಲ್ಲ ಎಷ್ಟು
ಎಷ್ಟು ಪರಿಯಾಗಿ ಅಧ್ಯಯನ ಮಾಡಿದ್ದಾರೆ, ಓದಿದ್ದಾರೆ, ಅದನ್ನು ಜೀರ್ಣ ಮಾಡಿಕೊಂಡಿದ್ದಾರೆ ಅಂತ ನಮಗೆ ಅರ್ಥವಾಗ್ತದೆ. ಶ್ರಮಸ್ತೋಮ ಪ್ರೇಮನ್ ಎಲ್ಲಿಗೆ ಅವರಿಗೆ ಹೊಳಿತು? ಭಾಗವತ ಮಹಾಭಾರತ ಜೀರ್ಣ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕಾಗಿ ಇಲ್ಲಿ ದೇವರೇ ಹೇಳುವ ಮಾತು, ಪೃಥು ಮಹಾರಾಜ ನೀನೇನು ಯಜ್ಞ ಯಾಗಗಳನ್ನು ಮಾಡ್ತಾ ಇದೆಯಲ್ಲ, 100ನೇ ಯಜ್ಞ ಮಾಡಿದರೆ ಬಹುಶಃ ಇಷ್ಟು ಪ್ರೀತಿ ನಿನ್ನ ಮೇಲೆ ಮಾಡ್ತಾ ಇರಲಿಲ್ಲ ಅಂತ ಅಂತಾರೆ ದೇವರು. ಡೈರೆಕ್ಟ್ ಆಗಿ ಹೇಳೋದಿಲ್ಲ. ರೋಷಂ ದುಸ್ತ್ಯಜಮಾತ್ಮನಃ, ಪೃಥು ಇಂದ್ರನ ಮೇಲೆ ದ್ವೇಷ ಬಿಟ್ಬಿಡು, ರೋಷ ಬಿಟ್ಬಿಡು ಅಂತ ಕೂಡಲೇ ಕ್ರೋಧ ಇದ್ದಾಗಲೂ ಒಂದೇ ಕ್ಷಣದಲ್ಲಿ ಅದನ್ನು ಬಿಟ್ಬಿಟ್ಟಿಯಲ್ಲ, ಇದು ನಿಜವಾದ ಸಾಮರ್ಥ್ಯ, ಇದು ದೊಡ್ಡದಾದ ಸಾಮರ್ಥ್ಯ ಅನ್ನೋದಕ್ಕಾಗಿ ಪ್ರೀತೋಹಂ, ನಾನು ಅದರಿಂದ ಪ್ರೀತನಾಗಿದ್ದೇನೆ ಅಂತ ಅಂತಾನೆ. ಬಿಡೋದರಿಂದ ಪ್ರೀತನಾಗ್ತಾನೆ. ಯಾವುದು ಬಿಡು ಅಂತ ದೇವರು ಹೇಳ್ತಾನಲ್ಲ, ಅದನ್ನು ಬಿಟ್ಟರೆ ದೇವರು ಪ್ರೀತನಾಗ್ತಾನೆ ಅಂತ ಅನ್ನೋದಕ್ಕಾಗಿ ಒಂದು ದೊಡ್ಡದಾದ ಉದಾಹರಣೆ. ರೋಷ ಅದು ನಿಷಿದ್ಧ, ಹಿರಿಯರಲ್ಲಿ ಸರ್ವಥಾ ಮಾಡಬಾರದು. ಬೇಡ ಅಂತ ನಾನಂದ ಕೂಡಲೇ ಬಿಟ್ಟಿಯಲ್ಲ, ಪ್ರೀತೋಹಂತೆ. ದೇವರ ಮಾತುಗಳು ಎಷ್ಟು ಆನಂದ ಆಗಿರಲಿಕ್ಕಿಲ್ಲಲ್ಲ ಅವನಿಗೆ, ಪೃಥು ಮಹಾರಾಜನಿಗೆ. ಯಾಗ ಬಿಟ್ಟದ್ದೂ ಸಾರ್ಥಕವಾಯಿತು ಅಂತ ಅವನಿಗೆ ಅನಿಸಿಬಿಡುತ್ತದೆ. ಮತ್ಯಾವುದರಿಂದ ಪ್ರೀತನಾಗಿದ್ದೇನೆ? ದೇವರು ಹೇಳ್ತಾನೆ, ಭಗವಂತ ಹೇಳ್ತಾನೆ, ಶ್ರದ್ಧಾನಃ ಮದಾದೇಶಂ, ನಾನು ಮಾಡಿದ ಆದೇಶದ ಮೇಲೆ ಅಷ್ಟು ಶ್ರದ್ಧೆ ಇಟ್ಟಿಯಲ್ಲ ನೀನು, ಯಜ್ಞದ ಮೇಲೆ ಅಷ್ಟು ಶ್ರದ್ಧೆ ಮಾಡಲಿಲ್ಲ ನೀನು. 100ನೇ ಯಜ್ಞ ಅಶ್ವಮೇಧ ಸಾಮಾನ್ಯ ಅಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅಶ್ವಮೇಧವನ್ನು ಬಿಡು ಅಂತಂದಾಗ ನನ್ನ ಆದೇಶದ ಮೇಲೆ ನಿನಗೆ ಶ್ರದ್ಧೆ ಬಂತಲ್ಲ, ಅದನ್ನು ಬಿಡೋದರಿಂದ ನನಗೆ ಸದ್ಗತಿ ಇದೆ. ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ ಅಂತ ಅರ್ಥ. ಅನೇನ ಮಮ ಪ್ರಯೋಜನಂ, ದೇವರ ಮಾತನ್ನು ಕೇಳೋದ್ರಿಂದ ನನಗೆ ಪ್ರಯೋಜನ ಇದೆ. ಅತ್ರೋಕ್ತಂ ಸತ್ಯಂ, ದೇವರು ಹೇಳಿದ್ದು ಸತ್ಯ, ಅದನ್ನು ಮಾಡೋದರಿಂದ ನನಗೆ ಪ್ರಯೋಜನ ಇದೆ, ಇದೇ ಶ್ರದ್ಧಾ. ಹಾಗಾದರೆ ಯಜ್ಞ ಮಾಡೋದರಲ್ಲಿ ಶ್ರದ್ಧೆ ಅವನಿಗೆ ಉಳಿಲಿಲ್ಲ. ದೇವರು ಹೇಳಿದ ಮೇಲೆ ಯಜ್ಞವನ್ನು ಬಿಡೋದರಲ್ಲಿ ಏನೇ ಅವನಿಗೆ ಶ್ರದ್ಧೆ ಬಂತು. ಶ್ರದ್ಧಾನಃ ಮದಾದೇಶಂ, ನನ್ನ ಆದೇಶದ ಮೇಲೆ ಅಷ್ಟು ಶ್ರದ್ಧೆಯನ್ನು ನೀನಿಟ್ಟಿ ಅನ್ನೋದಕ್ಕಾಗಿ ಭಗವಂತ ಹೇಳ್ತಾನೆ, ಶ್ರದ್ಧಾನಃ ಮದಾದೇಶಂ. ಇದೇನಿದೆಯಲ್ಲ, ನಾನು ಬೇಡ ಅಂತಂದದ್ದು ಬಿಟ್ಟದ್ದು, ಮತ್ತೆ ನನ್ನ ಆದೇಶದಲ್ಲಿ ಶ್ರದ್ಧೆಯನ್ನು ಮಾಡಿದ್ದು, ಇವೆರಡೇನಿದೆಯಲ್ಲ, ತನ್ಮಹ್ಯಂ ಪರಮಾರಹಣಂ ಅಂತ ದೇವರು ಹೇಳ್ತಾರೆ. ನೀನು ಅಶ್ವಮೇಧ ಯಾಗ ಮಾಡಿದ್ದು ನನ್ನ ಪರಮ ಪೂಜೆಯಲ್ಲ, ಅದು ದೊಡ್ಡ ಪೂಜೆಯಲ್ಲ, ಅದು ಮಹಾಪೂಜೆಯಲ್ಲ. ಆದರೆ ಬೇಡ ಅಂತ ಅಂದಾಗ ಅಶ್ವಮೇಧವನ್ನು ಬಿಟ್ಟಿಯಲ್ಲ, ನನ್ನ ಮಾತಿನ ಮೇಲೆ ಶ್ರದ್ಧೆ ಮಾಡಿದೆಯಲ್ಲ, ಸರ್ವಸ್ವ ನನ್ನ ಮಾತು ಅಂತ ನೀನು ಭಾವಿಸಿದೆಯಲ್ಲ, ಆದೇಶ ಅಂತ ಭಾವಿಸಿದೆಯಲ್ಲ, ಅದೇ ಪರಮಾರಹಣ, ಅದೇ ಪರಮ ಪೂಜೆ, ಅದೇ ಮಹಾಪೂಜೆ, ಅದೇ ದೊಡ್ಡ ಪೂಜೆ. ಅದಕ್ಕಿಂತಲೂ ದೊಡ್ಡ ಪೂಜೆ ಏನಿದೆ? ದೇವರು ಹೇಳ್ತಾನೆ, ಭಗವಂತ ಅಂತಾನೆ. ಅಂದ ಕೂಡಲೇ ಬಹಳ ಸಂತೋಷವಾಗಿ ಬಿಡ್ತದೆ ಅವನಿಗೆ. ಸಂತೋಷಪಡಿಸಿ ದೇವರು ಹೊರಡ್ತಾ ಇದ್ದಾನಂತೆ. ದೇವರು ಹೊರಡ್ತಾ ಇರಬೇಕಾದ್ರೆ ಏನು ಮಾತುಗಳಿವೆ, ನಿಜವಾಗಿ ಮೈ ರೋಮಾಂಚನವಾಗ್ತದೆ. ಅವುಗಳನ್ನು ಓದ್ತಾ ಇರೋಷ್ಟು ಹೊತ್ತು ಈಚೆ ಬರಬೇಕು ಅಂತ ಅನಿಸೋದಿಲ್ಲ. ಆದರೆ ಈಚೆ ಬಂದುಬಿಟ್ರೆ ಒಂದ್ಸಲ ಲೋಕಕ್ಕೆ ಬಿದ್ದ ಮೇಲೆ ಭಾಗವತ ಬೇಡಪ್ಪ ಅಂತ ಅನಿಸ್ಬಿಡ್ತಾರೆ. ಎರಡೂ ಹಾಗೆ ಇದೆ. ಆದರೆ ಈ ಲೋಕವನ್ನು ಬಿಟ್ಟು ದೇವರ ಹತ್ರ ಹೋಗಲೇಬೇಕು ನಾವು. ಇದರಲ್ಲೇನಿದೆ, ಏನೂ ಇಲ್ಲ. ಆದರೆ ದೇವರು ಹೋಗ್ತಾ ಹೋಗ್ತಾ ಏನು ಮಾಡ್ತಾನೆ? ಭಗವಂತ ಭಕ್ತರ ಹತ್ರ ಬರ್ತಾನೆ, ಹೋಗ್ತಾ ಹೋಗ್ತಾ ಏನು ಮಾಡ್ತಾನೆ? ವಿಯೋಗವನ್ನು ಉಳಿಸಿ ಹೋಗೋದಿಲ್ಲ ಭಗವಂತ. ಬಹಳ ಸುಂದರವಾಗಿ ಹೇಳ್ತಾರೆ, ಭಗವಾನಪಿ ರಾಜಋಷೇಹೇ ಸೋಪಾಧ್ಯಾಯಸ್ಯ ಪಶ್ಯತಃ. ಅವರು ಬಂದಿದ್ದಾರಂತೆ ದೇವರನ್ನು ಬಿಡೋದಕ್ಕಾಗಿ, ಸೀಮೆಯ ತನಕ ಬಂದಿದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಹಾಗೆ ಹೋಗ್ತಾನೇ ಇದ್ದಾರಂತೆ ದೇವರ ಹಿಂದೆ ಹಿಂದೆ ಹಿಂದೆ. ದೇವರಂತಾರೆ, ಎಲ್ಲಿ ತನಕ ಬರ್ತೀನಿ ನೀನು? ಎಲ್ಲಿ ತನಕ ಬರ್ತೀನಿ? ಅಲ್ಲಿ ತನಕ ಬರ್ಲಿಕ್ಕೆ ಆಗೋದಿಲ್ಲ ನಿನಗೆ. ಈಗ ನೀನು ಇಲ್ಲೇ ಇರಬೇಕು, ಇನ್ನೂ ಸಾಧನ ಆಗಬೇಕು ಅನ್ನೋದಕ್ಕಾಗಿ ಇಲ್ಲೇ ಇರು ಅನ್ನೋದಕ್ಕಾಗಿ ಭಗವಂತ ಈಚೆ ತಿರುಗಿ ಹೇಳ್ತಾನಂತೆ, ಸೋಪಾಧ್ಯಾಯಸ್ಯ ಮಧ್ಯದಲ್ಲಿ ನೋಡಿ ಮತ್ತೆ ಮಾತು, ತಾನೊಬ್ಬರೇ ಹೋಗಲಿಲ್ಲ, ಗುರುಗಳ ಜೊತೆಗೆ ಹೋಗಿದ್ದಾರಂತೆ. ಸೋಪಾಧ್ಯಾಯ, ಗುರುಗಳನ್ನು ಬಿಡಲಿಲ್ಲ. ದೇವರು ಬಂದಿದ್ದಾನೆ, ಇನ್ಯಾಕೆ ನನ್ನ ಗುರುಗಳು? ದೇವರು ಒಲಿದಿದ್ದಾನೆ, ಇನ್ಯಾಕೆ ನನ್ನ ಗುರುಗಳು ಅಂತ ಅನ್ನಲಿಲ್ಲ. ಗುರುಗಳನ್ನು ಮುಂದೆ ಮಾಡಿಕೊಂಡೇ ಹೋದನಂತೆ. ಆ ಗುರುಗಳು ಈ ಮಹಾನುಭಾವ ಪೃಥು ಮಹಾರಾಜ ನೋಡ್ತಾ ನೋಡ್ತಾ ಇರಬೇಕಾದ್ರೆ ದೇವರು ನಗುತ್ತಾನಂತೆ, ಆಯ್ತಪ್ಪ ಹೋಗಿ ಬರ್ತೇನೆ ಅಂತ ಅಂತಾನಂತೆ. ಆದರೆ ಹೋಗಿ ಬರೋದು ಹೇಗೆ ಹೋಗ್ತಾನೆ ಭಗವಂತ? ಹರಣ್ಯವ ಮನಃ ಅಮುಷ್ಯ ಸ್ವಧಾಮ ಪ್ರತ್ಯಗಾದ್ವಿಭು. ಇವನನ್ನು ಕರ್ಕೊಂಡು ಹೋಗೋದು ನಿಜ, ಅಷ್ಟು ಭಕ್ತ ಆಗಿದ್ದಾನೆ. ಈಗಲೇ ಕರ್ಕೊಂಡು ಹೋಗ್ಬಿಟ್ರೆ ಅವನ ಸಾಧನೆ ಉಳಿದು ಬಿಡ್ತದೆ. ಹೆಚ್ಚಿನ ಸಾಧನೆಯನ್ನು ಅವನು ಮಾಡಬೇಕು ಅನ್ನೋದಕ್ಕಾಗಿ ಅವನನ್ನು ಅಲ್ಲಿಯೇ ಇರಿಸಿದ. ಅಲ್ರಿ ದೇವರು ಇಷ್ಟು ಭಕ್ತ ಅಲ್ಲ, ಕರ್ಕೊಂಡು ಹೋಗುವುದಾಗಿತ್ತಲ್ಲ ಅಂತ ಅಂದರೆ ಕರ್ಕೊಂಡು ಹೋದ. ಏನು ಕರ್ಕೊಂಡು ಹೋದ ಅಂತ ಅಂದರೆ ಹರಣ್ಯವ ಮನೋಮುಷ್ಯ.
ಅವನ ಮನಸ್ಸನ್ನೇ ಎಳ್ಕೊಂಡು ಹೋದಂತೆ ಭಗವಂತ ಅನ್ನೋದಕ್ಕಾಗೇನೆ ಹರಿಯವ ಏನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ, ನಮ್ಮ ಮನಸ್ಸನ್ನೇ ಹೇಳ್ಕೊಂಡು ಹೋಗ್ತಾನೆ ಅವನು ಭಗವಂತ. ಇನ್ನೇನು ಬೇಕು? ದೇಹ ಯಾರಿಗೆ ಬೇಕಾಗಿದೆ ಹೇಳಿ? ಮನಸ್ಸೇ ಅಲ್ಲಿದ್ದ ಮೇಲೆ ನಾವು ವ್ಯಾವಹಾರಿಕವಾಗಿ ಹೇಳ್ತೀವಲ್ಲ, ಮದುವೆಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅಂದಾಗ ಬೈತಾರೆ ಅನ್ನೋದಕ್ಕಾಗಿ ಹೇಳ್ತಾರೆ. ಕೆಲವರೆಲ್ಲ ಮಹಾನುಭಾವರು ಹೇಳ್ತಾರೆ, ನಮ್ಮ ಮನಸ್ಸೆಲ್ಲ ಅಲ್ಲೇ ಇದೆ, ದೈಹಿಕವಾಗಿ ಮಾತ್ರ ಇಲ್ಲೇ ಇದ್ದೇನೆ ಅಂತ ಹೇಳ್ತಾರಲ್ಲ. ಹಾಗೆ ಎಷ್ಟು ಪ್ರಾಮಾಣಿಕವಾಗಿ ಭಗವಂತ ಆ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಅವನನ್ನು ಕರ್ಕೊಂಡು ಹೋಗಬೇಕು, ಆದರೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಅವನ ಮನಸ್ಸನ್ನೇ ಹೇಳ್ಕೊಂಡು ಹೋದ ಅಂತ ದೇವರು ಹೇಳ್ತಾನೆ. ಅಂದರೆ ಆ ಪೃಥುವಿನ ಆ ಮನೋವೈಶಾಲ್ಯ ಎಷ್ಟಿದೆ ಅಂತ ಅನ್ನೋದನ್ನು ದೇವರು ತಿಳಿಸ್ತಾ ಇದ್ದಾನೆ. ದೇವರು ಹೋದರೂ ಆದರೆ ಪೃಥು ಮಾತ್ರ ದೇವರನ್ನು ಬಿಡಲಿಲ್ಲ, ತನ್ನ ಮನಸ್ಸನ್ನು ಮಾತ್ರ ದೇವರಲ್ಲೇ ಇಟ್ಟ ಅನ್ನೋ ಅದ್ಭುತವಾಗಿರತಕ್ಕಂತಹ ವಿಚಾರವನ್ನು ಭಾಗವತದಲ್ಲಿ ತಿಳಿಸ್ತಾರೆ. ಅದೃಷ್ಟಾಯ ನಮಸ್ಕೃತ್ಯ. ಹೋದ ಭಗವಂತ ಕಾಣಿಸ್ತಾ ಇಲ್ಲ ದೇವರು ಕಾಣುತ್ತಾ ಇಲ್ಲ ಅಂತಾದರೂ ಕೂಡ ಕಾಣದೇ ಇರುವ ದೇವರಿಗೆ ನಮಸ್ಕಾರ ಮಾಡ್ತಾನಂತೆ. ಮತ್ತೆ ಇಷ್ಟು ಹೊತ್ತು ಕಂಡ ದೇವರಿಗೆ ನಮಸ್ಕಾರ ಮಾಡಿದ, ಹೋಗಿ ಬರ್ತೇನೆ ಅಂತ ದೇವರು ಹೊರಟು ಬಿಟ್ಟ, ಆರಾಮಾಗಿ ಮನೆಯಲ್ಲಿ ಬಂದು ಕೂತ್ಕೊಳ್ಳಿಲ್ಲ. ಅದೃಷ್ಟಾಯ ನಮಸ್ಕೃತ್ಯ ಸ್ವಸ್ಯ ಸಂದರ್ಶಿತಾತ್ಮನೆ ವಾಸುದೇವಾಯ ದೇವಾನಾಂ ದೇವಾಯ ಸ್ವಪುರಂ ಯಯೌ. ಆಮೇಲೆ ತನ್ನ ನಗರಕ್ಕೆ ಬರ್ತಾ ಇರುವಾಗಲೂ ಕೂಡ, ಬಂದ ಮೇಲೂ ಕೂಡ ತನಗೆ ದರ್ಶನವನ್ನು ಕೊಟ್ಟು ಮರೆಯಾದ ಆ ಪರಮಾತ್ಮನಿಗೇನೆ ಪ್ರತಿನಿತ್ಯ ನಮಸ್ಕಾರ ಮಾಡ್ತಾ, ದೇವರ ಆರಾಧನೆಯನ್ನು ಮಾಡ್ತಾ ತಾನು ಕಾಲವನ್ನು ಕಳೆದ ಅಂತ ಅದ್ಭುತವಾದ ವಿಚಾರವನ್ನು ಭಾಗವತದಲ್ಲಿ ತಿಳಿಸ್ತಾರೆ. ಇಂಥದ್ದು ಒಂದು ಅಂತ ಅಲ್ಲ, ಭಾಗವತದಲ್ಲಿ ಹೆಜ್ಜೆ ಹೆಜ್ಜೆಗೆ ಸ್ವಾದು ಪದೇ ಪದೇ ಅಂತ ಹೇಳ್ತಾರಲ್ಲ, ಇಂಥ ಸ್ವಾದ ಭಾಗವತದಲ್ಲಿ ಇದೆ. ಅಂಥ ಅದ್ಭುತವಾಗಿರತಕ್ಕಂತಹ ವಿಚಾರ. ಅಧಿಕ ಮಾಸ, ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳ್ತಾರೆ. ನೀವೆಲ್ಲ ನಾನಾ ತರಹದ ವ್ರತಗಳನ್ನು ಮಾಡ್ತಾ ಇದ್ದೇವೆ, ನಾನಾ ತರಹದ ವ್ರತಗಳನ್ನು. ಆ ವ್ರತ ಇಷ್ಟೇ ದೇವರಿಗೆ ಬೇಕಾಗಿಲ್ಲ, ಆ ವ್ರತದ ಹಿಂದೆ ಇರುವ ನಮ್ಮ ಶ್ರದ್ಧೆ ಏನಿದೆಯಲ್ಲ ಅದು ದೇವರಿಗೆ ಬೇಕು ಅನ್ನೋದಕ್ಕಾಗಿ ಅದನ್ನು ಗಮನಿಸಿ ಶ್ರದ್ಧೆಯಿಂದ ನಾವು ಮಾಡಿದ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಇನ್ನೂ ಅನೇಕ ವಿದ್ವಾಂಸರಿದ್ದಾರೆ. ಆ ಎಲ್ಲ ವಿದ್ವಾಂಸರ ಉಪದೇಶಗಳನ್ನು, ಮಾತುಗಳನ್ನು ನಾವು ಕೇಳಬೇಕಾಗಿದೆ ಅಂತ ಅನ್ನೋದನ್ನು ಹೇಳ್ತಾ, ಅಸ್ಮದ್ ಗುರುವಂತರ್ಗತ